ಕಲಾಮದ್ದು ಒಂದು ಘಟನೆ ಹೇಳ್ಬಿಡ್ತೀನಿ ನಾನು. ಅದು ಬರೆದ್ರೆ ನಾನೇ ಬರೀಬೇಕು, ಇನ್ಯಾರು ಬರೀಲಿಕ್ಕೆ ಆಗೋದಿಲ್ಲ. ಕಲಾಂ ರಾಷ್ಟ್ರಪತಿ ಆಗಿದ್ದರು. ಅವ್ರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲೇ ನನಗೆ ಸಂಪರ್ಕ ಇತ್ತು ಅವ್ರದ್ದು. ಅಣ್ಣಾ ಯೂನಿವರ್ಸಿಟಿ ಒಳಗೆ ಅವರು ಪ್ರೊಫೆಸರ್ ಎಮಿರಿಟಸ್ ಆದಾಗ ನಾನು ಪಾಠ ಮಾಡಲಿಕ್ಕೆ ಹೋಗ್ತಿದ್ದೆ. ಅತ್ಯಂತ ಅದ್ಭುತ ಮನುಷ್ಯ. ನಾನು ಅವ್ರು ಹೋದಾಗ ಪ್ರಸಾದ್ ಅಂತ ಅವ್ರ ಸೆಕ್ರೆಟ್ರಿ ಯಾವಾಗಾರ ಫೋನ್ ಮಾಡೋದು, ಇದ್ದಾರೇನಪ್ಪ ಸಾಹೇಬರು ಅಂತ ಕೇಳೋದು. ಟ್ರಾವೆಲಿಂಗ್ ಇರ್ತಿತ್ತು, ಪ್ರವಾಸ ಇರ್ತಿತ್ತು, ಇದ್ದಾರೆ ಬರ್ರಿ ಅಂತಿದ್ದೆ. ಇದ್ರೆ ಒಂದು ದಿವಸ ಹಿಂಗೆ ಹೋದಾಗ ಫೋನ್ ಮಾಡಿದೆ, ಕೇಳಿ ಹೇಳ್ತೀನಿ ಕೇಳಿ ಹೇಳ್ತೀನಿ ಅಂತ. ರಾತ್ರಿ 9ಕ್ಕೆ ಫೋನ್ ಮಾಡಿದ, ಮುಂಜಾನೆ 6ಕ್ಕೆ ಬರಬೇಕಂತ ರಾಷ್ಟ್ರಪತಿ ಭವನಕ್ಕೆ. ಮುಂಜಾನೆ 6ಕ್ಕೆ ಆಯ್ತು ಒಂದೇ. ಅವ್ರು ಹೇಳಿದ್ದು ನಾನು ಹೋಗ್ಬೇಕಲ್ಲ, ನನ್ನ ಕರ್ಮ ಯಾವಾಗಲೂ ಸೂಟ್ನಾಗಿರ್ತೀನಿ ನಾನು ದುರ್ದೈವ ಏನಂದ್ರೆ ಎಷ್ಟೋ ಮಂದಿ ನಾನು ಕೋಟ್ ಇಲ್ಲದೆ ಗುರುತನ ಹಿಡಿಯಂಗಿಲ್ಲ. ಹಂಗೆ ಸೂಟ್ ಹಾಕ್ಕೊಂಡು ಹೋದೆ. ಪಾಸ್ ಎಲ್ಲ ರೆಡಿ ಮಾಡಿದ್ರು, ಒಳಗೆ ಕರ್ಕೊಂಡು ಹೋದರು. ಅಲ್ಲಿ ನಿಂತಿದ್ರು ಅವ್ರು. ನಾನು ನೋಡಿದ್ರು, ಹೇ ಯು ಕೇಮ್ ಫಾರ್ ಎ ಡಿಸ್ಕಷನಾ ಅಂದರು. ಐ ಡೋಂಟ್ ನೋ ವೈ ಯು ಕಾಲ್ಡ್ ಮೀ 6 o'clock ಅಂದೆ. ವಿಲ್ ಗೋ ಫಾರ್ ಎ ವಾಕ್ ಅಂದರು. ಆಯಿತು, ಆ ಕೋಟ್ ಅಲ್ಲೇ ಹಾಕಿ ಅವ್ರ ಜೋಡಿ ನಡ್ಕೊಂಡು ಹೋದ್ವಿ. ಹಿಂದೆ ಮೊಘಲ್ ಗಾರ್ಡನ್ಸ್ ಅಂತದೆ, ತಾವು ಕೇಳಿರಬೇಕು. ಹೆಸರು ಚೇಂಜ್ ಮಾಡ್ಯಾರ ಇತ್ತೀಚೆಗೇನೋ ಅದನ್ನು. ಭಾಳ ಚಂದ ಗಾರ್ಡನ್, ಲಾನ್ಸ್ 2 ಕಡೆ ಅದ, ಮತ್ತು ಒಂದು 10-12 ಅಡಿ ಪಾತ್ವೇ ಅದ. ಇಬ್ಬರೇ ಹೋಗ್ತಿದ್ವಿ. ಹಿಂಗೆ ಒಂದು 50 ಅಡಿ ಹಿಂದೆ ಇಬ್ಬರು ಗನ್ ಹಿಡ್ಕೊಂಡು ಬರ್ತಿದ್ರು, ಬಾಡಿ ಗಾರ್ಡ್ಸ್ ಇರ್ತಾರಲ್ಲ, ಬರ್ತಿದ್ರು. ಒಂದು ಸಮ ಮಾತಾಡ್ತಾರೆ ಅವ್ರು, ನಾನ್ ಸ್ಟಾಪ್ ಹೇಳೋರು. ಹಿಂಗೆ ಹೋದ್ವಿ. ಆ ಕಡೆಗೆ ರಾಷ್ಟ್ರಪತಿ ಭವನ್ ಕಾಂಪೌಂಡ್ ಕಾಣಿಸ್ತದೆ. ಅಲ್ಲಿ ಸಣ್ಣ ಸಣ್ಣ ಮನೆ, ಆ ಸೆಕ್ಯೂರಿಟಿ ಗಾರ್ಡ್ಗಳ ಮನೆ, ಮ್ಯಾನೇಜರ್ ಮನೆ, ಹಿಂಗೆಲ್ಲ ಮನೆ ಅವು, ಕ್ವಾರ್ಟರ್ಸ್ ಅವು. ಹಿಂಗೆ ನೋಡಿದ್ರು ಒಂದು ಮನೆ ಮುಂದೆ ಒಂದು 8-10 ಮಂದಿ ನಿಂತಿದ್ರಲ್ಲಿ. ಮುಂಜಾನೆ 6ಕ್ಕೆ ಯಾರು ನಿಂತಿರ್ತಾರೆ? ಹಿಂಗೆ ತಿರುಗಿದ್ರು, ಆ ಗನ್ಮ್ಯಾನ್ ಓಡಿ ಬಂದ. ಏನಾಗ್ಯದಲ್ಲಿ, ಯಾಕೆ ನಿಂತಾರೆ ಮಂದಿ ಅಂತ ಕೇಳಿದ್ರು. ಸರ್, ಆ ಸೆಕ್ಯೂರಿಟಿ ಗಾರ್ಡನ್ ತಾಯಿ ತೀರ್ಕೊಂಡ್ಲು ಸರ್. ಯಾವಾಗ? ಬೆಳಿಗ್ಗೆ ಇವತ್ತು 4:15. ಬಾಡಿ ಏನೋ ಅದೇನು ಅಂತ ಅದ. ಏನು ಮಾಡ್ಬೇಕ್ರಿ, ರಾಷ್ಟ್ರಪತಿ ಆದವರು ಹೋಗೇ ಬಿಟ್ರು. ಅವ್ರ ಹಿಂದೆ ಬಾಲಂಗೋಚಿ ನಾನು ಹೋದ್ರೆ ನೀವು ನಂಬಲಿಕ್ಕಿಲ್ಲ. ಸಣ್ಣ ಹಾಲು, ಒಂದು 12 ಅಡಿ ಇರಬೇಕು. ನಡುವ ಮುದುಕಿ ಶರೀರ ಮಲಗ್ಸಾರ, ಸುತ್ತಲೆಲ್ಲ ಜನ ಕೂತು ಅಳ್ಳಿಕತ್ತಾರ. ಒಳಗೆ ಕೂಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೊರಗೆ ನಿಂತಾರೆ ಮಂದಿ. ಇವ್ರು ಸರಾಸರ ಶೂಸ್ ಬಿಚ್ಚಿ ಒಳಗೆ ಹೋದ್ರು. ಆ ಸೆಕ್ಯೂರಿಟಿ ಗಾರ್ಡನ್ ಹೃದಯ ಬಾಯಿಗೆ ಬಂದಿರ್ಬೇಕು. ಅವ್ನು ರಾಷ್ಟ್ರಪತಿ ಮನೆಗೆ ಬರೋದಂದ್ರೆ ಸುಡುಗಾಟೇನ್ರಿ. ಒಂದು ಫಂಕ್ಷನ್ಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಾಗ್ತದೆ. ಅವ ಕೂಕೊಳಕತ್ತ, ಸಾಬಾಯ ಕುರ್ಸಿ ಲಾವ್, ಸಾಬಾಯ ಕುರ್ಸಿ ಲಾವ್. ಸಾಹೇಬ್ರು ಬಂದಾರ, ಕುರ್ಚಿ ತೊಗೊಂಬನ್ನಿ. ಇವ್ರು ಏನೂ ಕೇಳಿಸ್ಕೊಳ್ಳಿಲ್ಲ. ಹೋಗಿ ನೆಲದ ಮೇಲೆ ಹೆಣದ ಮಗ್ಲು ಕೂತ್ರು. ಆ ಮುದುಕಿ ಹಣಿ ಮೇಲೆ ಕೈ ಇಟ್ಟು, ಎಷ್ಟು ವಯಸ್ಸಾಗಿತ್ತು ಅಂತ ಕೇಳಿದರು. ಅವ 91 ಅಂದ. ಚಿಂತೆ ಮಾಡಬೇಡ, ಪೂರ್ಣ ಜೀವನ ಕಳೆದಾರವ್ರು, ಸಂತೋಷವಾಗಿ ಕಳಿಸ್ಕೊಡು ಅಂತ ಸಮಾಧಾನ ಮಾತು ಹೇಳಿ ಹೊರಗೆ ಬಂದು ಸೆಕ್ರೆಟ್ರಿಗೆ ಅರೇಂಜ್ ಮಾಡು ಅಂತ ಹೇಳಿ ಬಂದರು. ನನಗೆ ಘಟನೆ ಭಾಳ ಚಿಂತೆಗೆ ಹಚ್ತದೆ. ಆ ಸೆಕ್ಯೂರಿಟಿ ಗಾರ್ಡ್ ಮರೀಲಿಕ್ಕೆ ಸಾಧ್ಯ ಇದೇನೆ ಈ ಘಟನೆ? ನಾನೇ ಮರೆಯಂಗಿಲ್ಲ, ಅವ ಹೆಂಗೆ ಮರೀತಾನೆ? ಇದು ಯಾಕೆ ಮುಖ್ಯ ಅನ್ನಿಸ್ತಂದ್ರೆ, ರಾಷ್ಟ್ರಪತಿ ಹುದ್ದೆಯ ತುದಿಗಿದ್ದಂಥ ಮನುಷ್ಯ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ದುಃಖಕ್ಕೆ ಸ್ಪಂದಿಸ್ತಾನಲ್ಲ, ಇದು ಮೌಲ್ಯ, ಭಾಳ ದೊಡ್ಡ ಮೌಲ್ಯ. ಎತ್ತರಕ್ಕೆ ಹೋದಷ್ಟು ಬಾಗೋದು ಕಲಿಬೇಕು. ಗಿಡ ಉದ್ದಾದಷ್ಟು ಬಗ್ಗುತ್ತದೆ. ಯಾವ ಗಿಡದ ಟೊಂಗಿಯೊಳಗೆ ಹಣ್ಣು ಜಾಸ್ತಿ ಅವನೋ ಅದು ಬಗ್ಗುತ್ತದೆ. ಹಣ್ಣೇ ಇಲ್ದಂಥ ಟೊಂಗಿ ಹಿಂಗೆ ನಿಂತಿರ್ತದೆ ಶಟದ್. ಅದು ತಿಳ್ಕೊಬೇಕು ನಾವು ನಿಸರ್ಗದಿಂದ. ಭಾಳ ಶಟದ್ ನಿಂತಿದ್ರಂದ್ರೆ ಖಾಲಿ ಅದ ಟೊಂಗಿ, ಒಳಗೇನಿಲ್ಲ. ಕೆಲವೊಂದು ಸಲ ನೋಡಬೇಕು, ನಾನು ಯಾರ ಮೇಲೆ ಹೇಳೋದಿಲ್ಲ, ಸಣ್ಣ ಮೆಂಬರ್ಸ್ ಇರ್ತಾರೆ ಯಾವುದೋ ಕಮಿಟಿ ಒಳಗೆ. ಅವ್ರು ಬರಬೇಕಾದ್ರೆ 3 ಮಂದಿ ಮೊದಲು ಬರ್ತಾರೆ, ಸಾಹೇಬ್ರು ಬರ್ತಾರೀಗ. ಏನು ಯುದ್ಧಕ್ಕೆ ಬರ್ತಾರೆ, ಏನು ಮಣ್ಣು ಅಲ್ಲ. ನಾ ಹೇಳೋದು ದೊಡ್ಡವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ ರೀ. ಜೀವನದ ಬಹುದೊಡ್ಡ ಮೌಲ್ಯ ಅಂದರೆ ನಾವು ಮಕ್ಕಳಿಗೆ ಕಲಿಸ್ರಿ, ಎತ್ತರಕ್ಕೆ ಹೋದಷ್ಟು ಬಾಗೋದನ್ನು ಕಲಿಬೇಕು. ನಿಸರ್ಗದಿಂದ ನೋಡಿ ಕಲಿಬೇಕು ನಾವು. ಗಿಡ ಎಷ್ಟು ಎತ್ತರ ಆಗ್ತದೋ ಅಷ್ಟು ಬಾಗ್ಲಿಕ್ಕೆ ಶುರು ಮಾಡ್ತದೆ. ಹಂಗೆ ಮಕ್ಕಳಿಗೆ ಕಲಿಸಿ. ಬಾಗೋದು ಸೋಲಿನ ಲಕ್ಷಣ ಅಲ್ಲ, ವಿನಯದ ಲಕ್ಷಣ. ಎಲ್ಲಿ ವಿನಯ ಇಲ್ಲಿ ಅಲ್ಲಿ ವಿದ್ಯಾ ಬರೋದಿಲ್ಲ. ವಿದ್ಯಾ ವಿನಯೇನ ಶೋಭತೆ, ಮತ್ತೊಂದು ಬೇರೆ ಹಾದಿ ಇಲ್ಲ. ದಯವಿಟ್ಟು ಮಕ್ಕಳಿಗೆ ಹೇಳಿ, ನಮ್ಮಲ್ಲಿಯೂ ಬರಲಿ. ಆ ಮಕ್ಕಳು ನಡು ತೋರಿಸೋಣ ಅಂತ ನಾವು ವಿನಯ ನಡು ತೋರಿಸ್ಬೇಕು ಅವ್ರಿಗೆ.